ನಮಸ್ಕಾರ ಭಗವತ್ ಬಂಧುಗಳೇ. ಆಧ್ಯಾತ್ಮದ ಈ ಪವಿತ್ರ ಪ್ರಯಾಣಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಾನವ ಜನ್ಮದಲ್ಲಿ ನಾವು ತಿಳಿಯದೆಯೇ ಮಾಡುವ ಪಾಪಗಳು ಬೆಟ್ಟದಷ್ಟಿರುತ್ತವೆ. ಆದರೆ ಆ ದಯಾಮಯ ಪರಮಾತ್ಮ ನಮಗೆ ಮೋಕ್ಷದ ಹಾದಿಯನ್ನು ತೋರಲು ಕೆಲವು ಪವಿತ್ರ ದಿನಗಳನ್ನು ನೀಡಿದ್ದಾನೆ. ಅಂತಹ ದಿನಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಇದನ್ನು ಮೋಹಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇವತ್ತೇ ಅತಿ ಪವಿತ್ರವಾದ ಶಕ್ತಿಶಾಲಿ ಮೋಹಿನಿ ಏಕಾದಶಿ. ಈ ದಿನದಂದು ಸಾಕ್ಷಾತ್ ಶ್ರೀಮನ್ನಾರಾಯಣನ ಸ್ವರೂಪಿಯಾದ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸಿದರೆ ದಾರಿದ್ರ್ಯ ದೂರವಾಗಿ ಹೋದಲ್ಲೆಲ್ಲ ಜಯ ಸಿಗುತ್ತದೆ, ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಎಂಬ ನಂಬಿಕೆ ಇದೆ. ಇಂದಿನ ಈ ಸುದೀರ್ಘ ವಿಡಿಯೋದಲ್ಲಿ ನಾವು ಕೇವಲ ಮಾಹಿತಿಯನ್ನು ಮಾತ್ರವಲ್ಲ, ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಏಕಾದಶಿಯ ರಹಸ್ಯಗಳು, ಪೂಜಾ ವಿಧಿವಿಧಾನಗಳು, ಅತ್ಯಂತ ಪ್ರಭಾವಶಾಲಿ ಹಿಟ್ಟಿನ ದೀಪಾರಾಧನೆ ಮತ್ತು ಪದ್ಮಪುರಾಣದಲ್ಲಿ ಉಲ್ಲೇಖಿತವಾದ ಮೋಹಿನಿ ಏಕಾದಶಿ ವ್ರತಕಥೆಯನ್ನು ವಿಸ್ತಾರವಾಗಿ ತಿಳಿಯಲಿದ್ದೇವೆ. ನೀವು ಒಂದು ವೇಳೆ ವ್ರತ ಮಾಡಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ, ಈ ವಿಡಿಯೋದ ಕೊನೆಯಲ್ಲಿ ಬರುವ ವ್ರತಕಥೆಯನ್ನು ಸಂಪೂರ್ಣವಾಗಿ ಆಲಿಸಿದರೆ ಸಾಕು. ನೀವು ಅಶ್ವಮೇಧ ಯಾಗ ಮಾಡಿದ ಪುಣ್ಯವನ್ನು ಪಡೆಯುತ್ತೀರಿ, ವ್ರತ ಮಾಡಿದ ಸಂಪೂರ್ಣ ಫಲ ಪಡೆಯುತ್ತೀರಿ. ಬನ್ನಿ, ಭಕ್ತಿಯ ಸಾಗರದಲ್ಲಿ ಮುಳುಗೋಣ. ವೈಶಾಖ ಮಾಸವು ಮಾಧವನಿಗೆ, ಅಂದರೆ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸ. ಈ ತಿಂಗಳಿನಲ್ಲಿ ಬರುವ ಏಕಾದಶಿಯು ನಮ್ಮ ಮನಸ್ಸಿನ ಮೋಹ ಮತ್ತು ಅಜ್ಞಾನವನ್ನು ನಾಶಪಡಿಸುವ ಶಕ್ತಿಯನ್ನು ಹೊಂದಿದೆ. ಏಪ್ರಿಲ್ 27ರ ಸೋಮವಾರದಂದು ವಿಶೇಷವಾಗಿ ಮಹಿಳೆಯರು ಸೂರ್ಯೋದಯಕ್ಕೂ ಮುನ್ನ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಭ್ಯಂಜನ ಸ್ನಾನ ಮಾಡಬೇಕು. ಮನೆಯನ್ನು ಶುಚಿಗೊಳಿಸಿ ಮನೆಯ ಸಿಂಹದ್ವಾರಕ್ಕೆ, ಅಂದ್ರೆ ಮುಖ್ಯ ದ್ವಾರಕ್ಕೆ ಅರಿಶಿಣವನ್ನು ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡಬೇಕು. ಹೊಸ್ತಿಲು ಲಕ್ಷ್ಮಿಯ ವಾಸಸ್ಥಾನ. ಹೀಗೆ ಮಾಡುವುದರಿಂದ ದಾರಿದ್ರ್ಯವು ಮನೆಯಿಂದ ಹೊರಹೋಗಿ ಸುಖ ಶಾಂತಿ ನೆಲೆಸುತ್ತದೆ. ಈ ದಿನ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಮಾಲೆ ಅಂದರೆ ಅತೀವ ಪ್ರೀತಿ. ಆದರೆ ನೆನಪಿಡಿ, ಏಕಾದಶಿಯ ದಿನದಂದು ತುಳಸಿ ಎಲೆಗಳನ್ನು ಕೀಳಬಾರದು. ಇದು ಮಹಾಪಾಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಒಂದು ದಿನ ಮುಂಚಿತವಾಗಿಯೇ, ಅಂದರೆ ಭಾನುವಾರದಂದೇ ತುಳಸಿ ದಳಗಳನ್ನು ಕಿತ್ತು ಇಟ್ಟುಕೊಳ್ಳಿ, ಅಥವಾ ಮಾರುಕಟ್ಟೆಯಿಂದ ತಂದ ತುಳಸಿ ಮಾಲೆಯನ್ನು ಬಳಸಿ. ಸಾಮಾನ್ಯವಾಗಿ ನಾವು ಮಣ್ಣಿನ ಅಥವಾ ಕಂಚಿನ ದೀಪಗಳನ್ನು ಹಚ್ಚುತ್ತೇವೆ. ಆದರೆ ಈ ಏಕಾದಶಿಯಂದು ಹಿಟ್ಟಿನ ದೀಪ ಹಚ್ಚುವುದಕ್ಕೆ 10 ಪಟ್ಟು ಹೆಚ್ಚಿನ ಶಕ್ತಿ ಇರುತ್ತದೆ. ಹಿಟ್ಟಿನ ದೀಪ ತಯಾರಿಸುವ ವಿಧಾನ: ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲದ ಪುಡಿ, ಶುದ್ಧ ಹಸುವಿನ ತುಪ್ಪ, ಸ್ವಲ್ಪ ಹಸುವಿನ ಹಾಲು ಮತ್ತು ಅಗತ್ಯವಿದ್ದಷ್ಟು ನೀರು ಸೇರಿಸಿ ನಾದಿಕೊಳ್ಳಿ. ಇದರಿಂದ 2 ಸುಂದರವಾದ ದೀಪದ ಹಣತೆಗಳನ್ನು ತಯಾರಿಸಿ ಇವುಗಳನ್ನು ನಿಮ್ಮ ದೇವರ ಮನೆಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ಪಟದ ಮುಂದೆ ಇಡಿ. ದೀಪಗಳಿಗೆ ಕುಂಕುಮದ ಬೊಟ್ಟು ಇಟ್ಟು ಹಸುವಿನ ತುಪ್ಪವನ್ನು ತುಂಬಿಸಿ. ಪ್ರತಿಯೊಂದು ದೀಪದಲ್ಲಿ 5 ಬತ್ತಿಗಳನ್ನು, ಇದನ್ನು ಪಂಚಾರತಿ ಸ್ವರೂಪ ಎಂದು ಕರೆಯುತ್ತಾರೆ. ಹಾಗಾಗಿ 5 ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿ. ಈ ದೀಪದ ಬೆಳಕು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಸುಟ್ಟು ಹಾಕುತ್ತದೆ. ಲಕ್ಷ್ಮೀ ಸಮೇತ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವುದು ಈ ದಿನದ ವಿಶೇಷ. ಸ್ವಾಮಿಗೆ ತುಳಸಿ ಮಾಲೆ ಅರ್ಪಿಸಿ. ತಾಯಿ ಮಹಾಲಕ್ಷ್ಮಿಗೆ ಕೆಂಪು ಗುಲಾಬಿ ಹೂವುಗಳಿಂದ ಅಲಂಕಾರ ಮಾಡಿ. ಅತ್ಯಂತ ಬಡತನದಿಂದ ಬಳಲುತ್ತಿರುವವರು ಒಂದು ಹಳದಿ ದಾರಕ್ಕೆ 11 ಏಲಕ್ಕಿಗಳನ್ನು ಪೋಣಿಸಿ ಮಾಲೆ ಮಾಡಿ ವೆಂಕಟೇಶ್ವರ ಸ್ವಾಮಿಯ ಪಟಕ್ಕೆ ಅರ್ಪಿಸಿ. ಇದರಿಂದ ಆರ್ಥಿಕ ಅಭಿವೃದ್ಧಿ ಶೀಘ್ರವಾಗಿ ಆಗುತ್ತದೆ. ದೇವರಿಗೆ 2 ಬಾಳೆಹಣ್ಣು ಮತ್ತು ಒಂದು ಸಣ್ಣ ಬೆಲ್ಲದ ತುಂಡನ್ನು ನೈವೇದ್ಯವಾಗಿ ಅರ್ಪಿಸಿ. ಪೂಜೆಯ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಅಥವಾ ಗೋವಿಂದ ನಾಮಗಳನ್ನು ಪಠಿಸಿ. ವೆಂಕಟೇಶ್ವರ ಸ್ವಾಮಿಗೆ ಪಚ್ಚ ಕರ್ಪೂರವೆಂದರೆ ತುಂಬಾ ಇಷ್ಟ. ಆದ್ದರಿಂದ ಹಾರತಿ ನೀಡುವಾಗ ಪಚ್ಚ ಕರ್ಪೂರದ ಮೇಲೆ ಒಂದು ಏಲಕ್ಕಿ ಇಟ್ಟು ದೀಪ ಬೆಳಗಿ. ಏಕಾದಶಿಯ ದಿನ ಮಾಡುವ ಅನ್ನದಾನ, ವಸ್ತ್ರದಾನ ಮತ್ತು ಜಲದಾನವು 10 ಪಟ್ಟು ಪುಣ್ಯ ನೀಡುತ್ತದೆ.
ಗೋಮಾತೆಗೆ ಬಾಳೆಹಣ್ಣು ಅಥವಾ ಹಸಿರು ಹುಲ್ಲನ್ನು ತಿನ್ನಿಸಿ. ಇದು ಮುಕ್ಕೋಟಿ ದೇವತೆಗಳ ಆಶೀರ್ವಾದ ತರುತ್ತದೆ. ಹಾಗೆ ಈ ದಿನದಂದು ಮಾಂಸಾಹಾರ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸಂಪೂರ್ಣವಾಗಿ ತ್ಯಜಿಸಿ. ಈ ದಿನದಂದು ಹಳೆ ಪೊರಕೆಯನ್ನು ಮನೆಯಿಂದ ಹೊರಗೆ ಹಾಕಬೇಡಿ. ಇದರಿಂದ ಲಕ್ಷ್ಮೀದೇವಿ ಮನೆಯಿಂದ ಹೊರಟು ಹೋಗುತ್ತಾಳೆ ಎಂಬ ನಂಬಿಕೆ ಇದೆ. ಇವತ್ತು ಯಾರಿಗೂ ಸಾಲ ಕೊಡಬೇಡಿ ಮತ್ತು ಯಾರಿಂದಲೂ ಸಾಲ ಪಡೆಯಬೇಡಿ. ಕಪ್ಪು ಬಣ್ಣದ ಬಟ್ಟೆ ಧರಿಸಬೇಡಿ. ಬೆಳ್ಳಿಯನ್ನು ಈ ದಿನ ಕರಗಿಸಬೇಡಿ. ಈ ದಿನ ಮಹಿಳೆಯರು ಕಡ್ಡಾಯವಾಗಿ ಉಪವಾಸ ಇರುವುದು ಶ್ರೇಷ್ಠ. ಇಡೀ ದಿನ ಉಪವಾಸ ಇರಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ 1 ಹೊತ್ತು ಫಲಹಾರ ಸೇವಿಸಿ ವ್ರತ ಪಾಲಿಸಬಹುದು. ಇದರಿಂದ ಪೂಜೆಯ ಫಲ ದುಪ್ಪಟ್ಟಾಗುತ್ತದೆ. ಏಕಾದಶಿಯ ದಿನ ಭಗವಂತನು ಕೇವಲ ವಿಗ್ರಹಗಳಲ್ಲಿ ಮಾತ್ರವಲ್ಲ, ಪ್ರಕೃತಿಯಲ್ಲೂ ನೆಲೆಸಿರುತ್ತಾನೆ. ಪುರಾಣಗಳ ಪ್ರಕಾರ ಏಕಾದಶಿಯ ದಿನ ವಿಷ್ಣು ಮತ್ತು ಲಕ್ಷ್ಮಿ ಅಶ್ವತ್ಥ ಮರದಲ್ಲಿ ನೆಲೆಸಿರುತ್ತಾರೆ. ಈ ದಿನದಂದು ಮರವನ್ನು ಮುಟ್ಟಿ 5 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ನಿಮ್ಮ ತಿಳಿಯದ ಪಾಪಗಳೆಲ್ಲ ಈ ಮರದ ನೆರಳಿನಲ್ಲಿ ನಿಂತರೂ ಕೂಡ ದೂರಾಗುತ್ತದೆ. ಅಶ್ವತ್ಥ ಮರದ ಕೆಳಗೆ ಅಕ್ಕಿ ಹಿಟ್ಟಿನಿಂದ ಸಣ್ಣ ರಂಗೋಲಿ ಹಾಕಿ ಅದರ ಮೇಲೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ. ಇದರಿಂದ ಸಾಲದ ಸುಳಿಯಿಂದ ಮುಕ್ತಿ ಸಿಗುತ್ತದೆ. ತುಳಸಿ ಕಟ್ಟೆಯ ಮುಂದೆ ತುಪ್ಪದಿಂದ ದೀಪ ಹಚ್ಚಿ ಬೆಲ್ಲ ನೈವೇದ್ಯ ಮಾಡಿ 5 ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ. ಹಣ ಇಡುವ ಜಾಗದಲ್ಲಿ ಈ ದಿನದಂದು ಸ್ವಲ್ಪ ಪಚ್ಚ ಕರ್ಪೂರ ಇಡಿ. ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿಣ ಸೇರಿಸಿ ಸ್ನಾನ ಮಾಡಿ. 5 ಅರಿಶಿಣದ ಕೊಂಬುಗಳನ್ನು ಕೆಂಪು ದಾರದಲ್ಲಿ ಕಟ್ಟಿ ಬೀರುವಿನಲ್ಲಿ ಇಟ್ಟರೆ ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತದೆ. ಸಮುದ್ರ ಮಥನದ ವೇಳೆ ಉಪ್ಪು ಕೂಡ ಜನಿಸಿತು. ಈ ದಿನ ಹೊಸದಾಗಿ ಕಲ್ಲುಪ್ಪನ್ನು ಖರೀದಿಸಿ ಮನೆಗೆ ತಂದರೆ ಧನಲಾಭ ಉಂಟಾಗುತ್ತದೆ. ಒಂದು ಗಾಜಿನ ಬಟ್ಟಲಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಅದರ ಮೇಲೆ 2 ಒಣಮೆಣಸಿನಕಾಯಿ ಇಟ್ಟು ಅಡುಗೆ ಮನೆಯ ಈಶಾನ್ಯ ಮೂಲೆಯಲ್ಲಿಡಿ. ಇದರಿಂದ ದೃಷ್ಟಿ ನಿವಾರಣೆಯಾಗುತ್ತದೆ. ಈಗ ನಾವು ವ್ರತಕತೆ ಕೇಳುವ ಸಮಯ ಬಂತು. ವೀಕ್ಷಕರು ಶಾಂತವಾಗಿ ಕುಳಿತುಕೊಂಡು ಈ ವ್ರತಕತೆಯನ್ನು ಕೇಳಿ. ಆದರೆ ಕತೆ ಕೇಳುವ ಮೊದಲು ಕೈಯಲ್ಲಿ ಸ್ವಲ್ಪ ಅಕ್ಷತೆ ಕಾಳನ್ನು ಹಿಡಿದುಕೊಂಡು ಕತೆ ಕೇಳಿ. ವ್ರತ ಮಾಡದಿರುವವರು ಅಕ್ಷತೆ ಕಾಳು ಹಿಡಿದುಕೊಳ್ಳುವ ಅಗತ್ಯವಿಲ್ಲ. ಒಂದು ಶಾಂತವಾದ ಪ್ರದೇಶದಲ್ಲಿ ಕುಳಿತುಕೊಂಡು ಭಕ್ತಿಯಿಂದ ಕತೆ ಕೇಳಿ. ಈಗ ನಾವು ಅತ್ಯಂತ ಪವಿತ್ರವಾದ ಮೋಹಿನಿ ಏಕಾದಶಿಯ ವ್ರತಕತೆಯನ್ನು ಆಲಿಸೋಣ. ಈ ಕಥೆಯು ಪದ್ಮಪುರಾಣದಲ್ಲಿ ಇದೆ. ಒಮ್ಮೆ ಧರ್ಮರಾಜನು ಶ್ರೀಕೃಷ್ಣನನ್ನು ಕೇಳುತ್ತಾನೆ, ಹೇ ಕೃಷ್ಣ, ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಹೆಸರೇನು, ಅದರ ಮಹತ್ವವೇನು ಎಂದು. ಅದಕ್ಕೆ ಶ್ರೀಕೃಷ್ಣನು ಹೀಗೆ ಉತ್ತರಿಸುತ್ತಾರೆ, ಧರ್ಮರಾಜ, ಇದೇ ಪ್ರಶ್ನೆಯನ್ನು ಹಿಂದೆ ಶ್ರೀರಾಮಚಂದ್ರನು ವಸಿಷ್ಠ ಮಹರ್ಷಿಗಳಿಗೆ ಕೇಳಿದ್ದರು. ಆಗ ವಸಿಷ್ಠ ಮಹರ್ಷಿ ಹೇಳಿದ ಕಥೆಯನ್ನು ಈಗ ನಾನು ನಿನಗೆ ಹೇಳುತ್ತೇನೆ, ಕೇಳು. ಸರಸ್ವತಿ ನದಿ ತೀರದಲ್ಲಿ ಭದ್ರಾವತಿ ಎಂಬ ಒಂದು ಸುಂದರ ನಗರವಿತ್ತು. ಅದನ್ನು ದ್ಯುತಿಮಾನ್ ಎಂಬ ಧರ್ಮನಿಷ್ಠ ರಾಜ ಆಳುತ್ತಿದ್ದ. ಅದೇ ನಗರದಲ್ಲಿ ಧನಪಾಲ ಎಂಬ ಒಬ್ಬ ವೇಶ್ಯನಿದ್ದ. ಅವನು ಮಹಾವಿಷ್ಣುವಿನ ಪರಮಭಕ್ತ ಮತ್ತು ಪರಮದಾನಿ. ಅವನಿಗೆ 5 ಜನ ಪುತ್ರರು, ಸುಮನ, ದ್ಯುತಿಮಂತ, ಮೇಧಾವಿ, ಸುಕೃತಿ ಮತ್ತು ದುಷ್ಟಬುದ್ಧಿ. ದುಷ್ಟಬುದ್ಧಿ ಹೆಸರಿಗೆ ತಕ್ಕಂತೆ ಮಹಾಪಾಪಿಯಾಗಿದ್ದನು. ತಂದೆಯ ಹಣವನ್ನು ಮೋಜು ಮಸ್ತಿ, ಜೂಜು ಮತ್ತು ಕೆಟ್ಟ ಚಟಗಳಿಗೆ ವ್ಯಯಿಸುತ್ತಿದ್ದನು. ತಂದೆ ತಾಯಿಯನ್ನು ಗೌರವಿಸುತ್ತಿರಲಿಲ್ಲ. ಒಂದು ದಿನ ಕೆಲವು ವೇಶ್ಯರೊಂದಿಗೆ ಕೂಡಿ ದಾರಿಯಲ್ಲಿ ಬರುತ್ತಿದ್ದುದನ್ನು ಅವನ ತಂದೆ ನೋಡಿದ. ಇದರಿಂದ ತಂದೆಗೆ ತುಂಬಾ ಅವಮಾನವಾಯಿತು. ಹಾಗಾಗಿ ದಾರಿಯಲ್ಲಿ ಮಗನನ್ನು ಬೈದ. ಇದರಿಂದ ದುಷ್ಟಬುದ್ಧಿಗೆ ವಿಪರೀತವಾಗಿ ಅವಮಾನವಾಯಿತು. ಹಾಗಾಗಿ ಅವನು ಕೆಲವು ಜನರನ್ನು ಮನೆಗೆ ಕರೆತಂದು ತಂದೆಯನ್ನು ಮನೆಯಿಂದ ಓಡಿಸಿದ. ಕೆಲವೇ ದಿನಗಳಲ್ಲಿ ತಂದೆ ಮತ್ತು ತಾತ ಕೂಡಿಟ್ಟ ಹಣವನ್ನೆಲ್ಲ ದುಷ್ಟಬುದ್ಧಿ ವೇಶ್ಯರಿಗೆ ಸುರಿದ. ಹಾಗಾಗಿ ಅವನ ಹತ್ತಿರ ಬಿಡುಗಾಸು ಕೂಡ ಇಲ್ಲದಾಯಿತು. ಇದು ತಿಳಿದುಕೊಂಡ ವೇಶ್ಯೆಯರು ಅವನನ್ನು ಹತ್ತಿರ ಸೇರಿಸುವುದು ನಿಲ್ಲಿಸಿದರು. ಹಾಗಾಗಿ ದುಷ್ಟಬುದ್ಧಿ ಕಳ್ಳತನಕ್ಕೆ ಇಳಿದ. ಆದರೆ ಮೊದಮೊದಲು ಕಳ್ಳತನ ಮಾಡಿದ್ದರಿಂದ ಬೇಗನೆ ಸಿಕ್ಕಿಬಿದ್ದ. ರಾಜಭಟರು ರಾಜನ ಮುಂದೆ ತಂದು ದುಷ್ಟಬುದ್ಧಿಯನ್ನು ನಿಲ್ಲಿಸಿದರು.
ಆದರೆ ಅವನ ತಂದೆಯ ಮೇಲಿನ ಮರ್ಯಾದೆಯಿಂದ ರಾಜ ಸ್ವಲ್ಪ ಚಿಕ್ಕ ಶಿಕ್ಷೆ ಮಾತ್ರ ಕೊಟ್ಟು ದುಷ್ಟಬುದ್ಧಿಯನ್ನು ಹೊರಗೆ ಬಿಟ್ಟ. ಆದರೆ ದುಷ್ಟಬುದ್ಧಿ ಬುದ್ಧಿ ಕಲಿಯಲಿಲ್ಲ. ಮತ್ತೆ ಕಳ್ಳತನಕ್ಕೆ ಕೈ ಹಾಕಿದ. ಮತ್ತೆ ಸಿಕ್ಕಿಬಿದ್ದ. ಈ ಬಾರಿ ರಾಜನಿಗೆ ತುಂಬಾನೇ ಕೋಪ ಬಂದಿತು. ಹಾಗಾಗಿ ಮಹಾರಾಜ ದುಷ್ಟಬುದ್ಧಿಗೆ, ಇನ್ನು ಮುಂದೆ ನೀನು ನನ್ನ ರಾಜ್ಯದಲ್ಲಿ ಇರಕೂಡದು. ರಾಜ್ಯದಲ್ಲಿ ಮತ್ತೆ ನೀನು ಕಾಣಿಸಿದರೆ ನಿನಗೆ ಮರಣದಂಡನೆ ವಿಧಿಸುತ್ತೇನೆ ಎಂದು ಶಿಕ್ಷೆ ಕೊಟ್ಟ. ಮಾಡುವುದು ಏನೂ ಇಲ್ಲದೆ ದುಷ್ಟಬುದ್ಧಿ ರಾಜ್ಯವನ್ನು ತೊರೆದು ಕಾಡಿಗೆ ಸೇರಿದ. ಅಲ್ಲಿ ಪ್ರಾಣಿಗಳನ್ನು ಕೊಂದು ಮಾಂಸ ತಿನ್ನುತ್ತಾ ಕ್ರೂರಿಯಾಗಿ ಬದುಕಲು ಶುರು ಮಾಡಿದ. ಕೆಲವೇ ದಿನಗಳಲ್ಲಿ ದುಷ್ಟಬುದ್ಧಿ ಪೂರ್ತಿಯಾಗಿ ಬೇಟೆಗಾರನಂತೆ ಬದಲಾದ. ಕೆಲವೊಮ್ಮೆ ಅವನಿಗೆ ಆಹಾರ ಅಗತ್ಯವಿಲ್ಲದಿದ್ದರೂ ಪ್ರಾಣಿಗಳನ್ನು ಸುಮ್ಮನೆ ಕೊಲ್ಲುತ್ತಿದ್ದ. ಚಿಕ್ಕ ಪುಟ್ಟ ಪಕ್ಷಿಗಳು, ಇಲಿಗಳು, ಜಿಂಕೆಗಳು, ಹುಳಗಳು, ಈ ರೀತಿ ಯಾವುದೋ ಒಂದು ಜೀವಹಿಂಸೆಯನ್ನು ಪ್ರತಿದಿನ ಮಾಡುತ್ತಿದ್ದ. ಒಂದು ದಿನ ಅವನ ಪೂರ್ವಜನ್ಮದ ಪುಣ್ಯವೋ ಏನು, ಅವನು ವೈಶಾಖ ಮಾಸದಲ್ಲಿ ಕೌಂಡಿನ್ಯ ಮಹರ್ಷಿಗಳ ಆಶ್ರಮಕ್ಕೆ ಬಂದನು. ಆ ಸಮಯದಲ್ಲಿ ಮಹರ್ಷಿಗಳು ಗಂಗಾ ಸ್ನಾನ ಮಾಡಿ ಬರುತ್ತಿದ್ದರು. ಅವರ ಹಿಂದೆಯೇ ದುಷ್ಟಬುದ್ಧಿ ಹಿಂಬಾಲಿಸುತ್ತಾ ನಡೆದ. ಅವರ ಒದ್ದೆ ಬಟ್ಟೆಯಿಂದ ಸಿಡಿದ ನೀರಿನ ಹನಿಗಳು ದುಷ್ಟಬುದ್ಧಿಯ ಮೇಲೆ ಬೀಳುತ್ತಿದ್ದವು. ಆ ಕ್ಷಣದಲ್ಲಿ ನಿಧಾನವಾಗಿ ಅವನ ಪಾಪದ ಬುದ್ಧಿ ಕರಗಲಾರಂಭಿಸಿತು. ಅವನು ಮಹರ್ಷಿಗಳ ಪಾದಕ್ಕೆ ಬಿದ್ದು, ಸ್ವಾಮಿ, ನಾನು ಮಹಾಪಾಪಿ, ನನಗೆ ಮುಕ್ತಿಯ ದಾರಿ ತೋರಿಸಿ ಎಂದು ಬೇಡಿಕೊಂಡ. ಆಗ ಕೌಂಡಿನ್ಯ ಮಹರ್ಷಿಗಳು, ಮಗನೇ, ಹೆದರಬೇಡ. ವೈಶಾಖ ಶುಕ್ಲ ಪಕ್ಷದ ಮೋಹಿನಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಮಾಡು. ಈ ದಿನದಂದು ತಪ್ಪದೆ ಉಪವಾಸ ಇರು. ಈ ವ್ರತದ ಪ್ರಭಾವದಿಂದ ಮೇರು ಪರ್ವತದಷ್ಟಿರುವ ನಿನ್ನ ಪಾಪಗಳು ಭಸ್ಮವಾಗುತ್ತವೆ ಎಂದು ಹೇಳಿದರು. ದುಷ್ಟಬುದ್ಧಿ ಶ್ರದ್ಧೆಯಿಂದ ವ್ರತ ಮಾಡಿದ, ಉಪವಾಸ ಇದ್ದ. ಅದರ ಪರಿಣಾಮವಾಗಿ ಅವನ ಪಾಪಗಳೆಲ್ಲ ತೊಳೆದು ಹೋದವು. ಅವನು ದಿವ್ಯ ದೇಹವನ್ನು ಪಡೆದುಕೊಂಡು ಗರುಡ ವಾಹನದ ಮೇಲೆ ವೈಕುಂಠವನ್ನು ಸೇರಿದನು. ನೋಡಿದ್ರಲ್ವಾ ಸ್ನೇಹಿತರೆ, ಮೋಹಿನಿ ಏಕಾದಶಿಯ ಮಹಿಮೆ ಅದೆಷ್ಟು ಅಪಾರ ಎಂದು. ಈ ವ್ರತಕಥೆಯನ್ನು ಓದಿದರು ಅಥವಾ ಕೇಳಿದರೂ 1,000 ಗೋವುಗಳನ್ನು ದಾನ ಮಾಡಿದ ಪುಣ್ಯವನ್ನು ಪಡೆಯುತ್ತಾರೆ ಎಂದು ವಸಿಷ್ಠ ಮಹರ್ಷಿಗಳು ಶ್ರೀರಾಮನಿಗೆ ಹೇಳಿದ್ದಾರೆ. ಹಾಗಾಗಿ ನೀವು ಕೂಡ ಇಂದು ಭಕ್ತಿಯಿಂದ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸಿ. ಸಾಧ್ಯವಾದರೆ ಅನ್ನದಾನ, ವಸ್ತ್ರದಾನ ಅಥವಾ ಜಲದಾನ ಮಾಡಿ. ಆದರೆ ನೆನಪಿಟ್ಟುಕೊಳ್ಳಿ, ಈ ದಿನ ಯಾರಿಂದಲೂ ಸಾಲ ಪಡೆಯಬೇಡಿ ಮತ್ತು ಯಾರಿಗೂ ಸಾಲ ಕೊಡಬೇಡಿ. ಮಾಂಸಾಹಾರ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಿಂದ ದೂರ ಇರಿ. ಯಾವ ಕಾರಣಕ್ಕೂ ಈ ದಿನ ಮದ್ಯಪಾನ ಸೇವಿಸಬೇಡಿ. ಹಗಲು ಹೊತ್ತಿನಲ್ಲಿ ನಿದ್ದೆ ಮಾಡಬೇಡಿ. ಯಾರನ್ನೂ ದೂರಬೇಡಿ. ಕೋಪ ಮಾಡಿಕೊಳ್ಳಬೇಡಿ. ಕೆಟ್ಟ ಮಾತುಗಳನ್ನು ಆಡಬೇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ವೆಂಕಟೇಶ್ವರ ಸ್ವಾಮಿಯ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ಧನ್ಯವಾದಗಳು.